ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಕರ್ಮ ಅನ್ನೋ ಶಬ್ದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ವ್ಯಾಖ್ಯಾನವನ್ನು ಕೊಡ್ತಾರೆ. ಕರ್ಮ ಇಸ್ ಬ್ಯೂಟಿಫುಲ್ ಅಂತಾರೆ. ಹಾಗೆ ಕರ್ಮ ಈ ವಿಳಾಸವನ್ನು ಮರೆಯೋದೇ ಇಲ್ಲ, ಭಯಂಕರ ನೆನಪಿನ ಶಕ್ತಿ ಅಂತ ಹೇಳ್ತಾರೆ. ಈಗ ಕರ್ಮದ ವಿಚಾರವನ್ನು ಈ ಪಶ್ಚಿಮ ಬಂಗಾಳದಲ್ಲಿ BJP ಪಕ್ಷ ಮಾತಾಡ್ತಾ ಇದೆ. ಯಾಕಾಗಿ? ಅಲ್ಲಿ TMC ಇದೆಯಲ್ಲ, ತೃಣಮೂಲ ಕಾಂಗ್ರೆಸ್ಸು, ಅವರ ವಿಚಾರಕ್ಕಾಗಿ. ಈ ರಾಜಕೀಯದಲ್ಲಿ ಕೆಟ್ಟ ದಿನಗಳು ಅಂತ ಇರ್ತವೆ. ಆ ದಿನಗಳು ಈಗ ನಮ್ಮ ಮಮತಾ ಬ್ಯಾನರ್ಜಿಯವರಿಗೆ ನಡೀತಾ ಇರ್ಬೋದು. ಸುದೀರ್ಘ ಕಾಲಕ್ಕೆ ಪಶ್ಚಿಮ ಬಂಗಾಳವನ್ನು ಆಳ್ವಿಕೆಯನ್ನು ಮಾಡಿದ್ರು. ಆದರೆ ಈಗ ಯಾಕೋ ಕಾಲ್ಗತಿಯೇ ಸರಿ ಇಲ್ಲ ಅಂತಾರಲ್ಲ, ಹಾಗಾಗ್ಬಿಟ್ಟಿದೆ. ಏನಾಯ್ತಪ್ಪ ವಿಚಾರ ಅಂತ ಕೇಳಿದ್ರೆ, ಅಲ್ಲಿ ಜನ TMC ನಾಯಕರನ್ನು ಕಂಡಲ್ಲಿ ಅಟ್ಟಾಡಿಸಿಕೊಂಡು ಹೊಡಿತಾ ಇರೋದು ತುಂಬ ಭಯವನ್ನು ತಂದಿದೆಯಂತೆ. ಮೊನ್ನೆ ನೀವು ನ್ಯೂಸ್ ನೋಡಿರ್ಬೋದು. ಮಮತಾ ಬ್ಯಾನರ್ಜಿ ಅವರಿಗೆ ಒಬ್ಬ ಅಳಿಯ ಇದ್ದಾನೆ, ಅಭಿಷೇಕ್ ಬ್ಯಾನರ್ಜಿ ಅಂತ. ಈ ಇಲೆಕ್ಷನ್ ಟೈಮಲ್ಲೇನೋ ಗಲಾಟೆ ಆಗಿತ್ತಂತೆ. ಅವರು ಆರಾಮಾಗಿದ್ದಾರಾ, ಅವರ ಯೋಗಕ್ಷೇಮ ವಿಚಾರಿಸ್ಕೊಂಬರೋಣ ಅಂತ ಅಪ್ಪ ಹೋಗಿದ್ದಾನೆ. ಹೋದಾಗ ಜನ ಏನು ಮಾಡಿದ್ರು, ಈ ಇಟ್ಟಂಗಿ, ಕಲ್ಲು ಮತ್ತು ಕೋಳಿ ಮೊಟ್ಟೆ ಇವುಗಳಿಂದ ಹಲ್ಲೆ ಮಾಡಿದ್ರು, ಸಿಕ್ಕಾಪಟ್ಟೆ ಗಾಯವನ್ನು ಮಾಡಿದ್ರು. ಅಂದರೆ ಅವಾಗಲೇ ಹೇಳಿದ್ನಲ್ಲ, ಕರ್ಮ ವಿಳಾಸವನ್ನು ಮರೆಯೋದಿಲ್ಲ ಅಂತ. ಇದೇ ಅಭಿಷೇಕ್ ಬ್ಯಾನರ್ಜಿ ದೊಡ್ಡ ಗೂಂಡಾಗಿರಿಯನ್ನು ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ದ. ಜನ ಬೇಗ ಮರಿಬಾರ್ದು ಆ್ಯಂಡ್ ಮರೀಲಿಲ್ಲ ಕೂಡ. ಹಾಗಾಗಿ ಏನು ಮಾಡಿದ್ರು, ರೋಡಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದ್ರು. ಈ ಗ್ಯಾಪಲ್ಲಿ ಏನಾಗೋಯ್ತು, ಈ ನಕಲಿ ಸಹಿ ವಿಚಾರಕ್ಕೆ ಇಬ್ಬರ ಮೇಲೆ ಭಯಂಕರ ಕಾನೂನು ಕ್ರಮ ತಗೋತೀವಿ ಅಂತ ಅಲ್ಲಿಯ CM ಸುವೇಂದು ಅಧಿಕಾರಿ ಹೇಳಿದ್ದು. TMC ಅವರು, ನಮ್ಮ ಮಮತಾ ಬ್ಯಾನರ್ಜಿ ಅವರು ಏನು ಮಾಡಿದ್ರು, ನಿಮ್ಮಿಬ್ಬರನ್ನು ವಜಾ ಮಾಡ್ತಾ ಇದ್ದೀನಿ ಅಂತ ಶಾಸಕ ಸ್ಥಾನದಿಂದ ಕಿತ್ತೆಸೆದೇ ಬಿಟ್ರು. ಅಂದರೆ ಪಕ್ಷದಿಂದನೇ ಒಗೆದುಬಿಟ್ರು. ಸೊ ಇದೆಲ್ಲ ಆದಮೇಲೆ ಈಗ ಅಳಿಯನ ಮೇಲೆ ಹಲ್ಲೆ ಆಗಿದೆ, ಇನ್ನೊಬ್ಬ ಲೀಡರ್ ಮೇಲೂ ಕೂಡ ಹಲ್ಲೆ ಆಗಿದೆ. ಇದನ್ನೆಲ್ಲ ಪ್ರಶ್ನೆ ಮಾಡಬಾರ್ದೇನ್ರಿ? ಹಾಗಾಗಿ ಏನು ಮಾಡಬೇಕು, TMC ಅವರು ಒಂದು ಪ್ರತಿಭಟನೆಯನ್ನು ಮಾಡಬೇಕು. ಸೊ ಪ್ರತಿಭಟನೆ ಎಲ್ಲಿಂದ ಶುರು ಆಗಬೇಕು, ರೂಪುರೇಷೆ ಹೇಗಿರಬೇಕು, ಹೀಗಾಗಿ ಒಂದು ಮೀಟಿಂಗನ್ನು ಮಾಡೋಣ. ನಮ್ಮನೆಗೆ ಬನ್ನಿ, ಎಲ್ಲರೂ ಕೂಡ ಬರಬೇಕು ಆಯ್ಕೆಯಾದವರು. ಸೊ ಮುಂದಿನ ರೂಪುರೇಷೆಗಳ ಬಗ್ಗೆ ನಾವು ಒಂದು ಮೀಟಿಂಗ್ ಮಾಡಲೇಬೇಕು ಅಂತ ಈ ಮಮತಾ ಬ್ಯಾನರ್ಜಿಯವರು ಈ ಮೀಟಿಂಗನ್ನು ಇಟ್ಕೊಂಡ್ರು. ಆದರೆ ಮೀಟಿಂಗಿಗೆ TMC ಪಕ್ಷದಿಂದ ಆಯ್ಕೆಯಾಗಿದ್ದ 60 ಜನ MLAಗಳು ಬರಲೇ ಇಲ್ಲ. ಬಂದಿದ್ದು ಜಸ್ಟ್ 20 ಜನರು ಇಟ್ಕೊಂಡು ನಾನಿನ್ನು ಪಗಡೆ ಆಟ ಆಡೋದ ಅಂತ ಆ ಮೀಟಿಂಗನ್ನು ಕ್ಯಾನ್ಸಲ್ಲೇ ಮಾಡಿಬಿಟ್ರು ಮಮತಾ ಬ್ಯಾನರ್ಜಿಯವರು. ಇನ್ನೊಂದು ಕಾಮಿಡಿ ಕೇಳಿ. ಈ ನನಗೆ ಹಲ್ಲೆ ಆಯಿತು, ನಂದು ಬುರ್ಡೆ ಓಪನ್ ಆಯಿತು, ಅಥವಾ ನನ್ನ ಅಳಿಯಂಗೆ ಈ ಅಪಾಯ ಇದೆ, ಈ ಹಲ್ಲೆ ಮಾಡಿದವ್ರ ಬಗ್ಗೆ ಕಾನೂನಿನ ಕ್ರಮ ತಗೋಬೇಕು, ಇಂಥದ್ದು ಯಾವುದೇ ದೂರನ್ನು TMC ಲೀಡರ್ಗಳಾಗಲಿ ಅಥವಾ ಅಭಿಷೇಕ್ ಬ್ಯಾನರ್ಜಿ ಆಗಲಿ ಮಮತಾ ಬ್ಯಾನರ್ಜಿ ಆಗಲಿ ಯಾರೂ ಕೂಡ ಪೊಲೀಸರಿಗೆ ಕೊಟ್ಟಿರಲಿಲ್ಲ. ಪೊಲೀಸ್ ಕಂಪ್ಲೇಂಟೇ ಆಗಿರಲಿಲ್ಲ. ಆದರೆ ಪೊಲೀಸ್ ಸಮ್ಮುಖದಲ್ಲೇ ಆದ ಹಲ್ಲೆಯಾಗಿದ್ದಕ್ಕೆ 6 ಜನರನ್ನು ಹುಡುಕಿಕೊಂಡು ಕರ್ಕೊಂಡು ಬಂದರು. ಅವರೇ ಒಂದು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡ್ರು. ಅಸಲಿ ಕಾಮಿಡಿ ಏನು ಗೊತ್ತಾ, TMCಯ ಹಳೆಯ ಒಬ್ಬ ಲೇಡಿ MLA ಇಲ್ಲೋ, ಆ MLA ಜೊತೆಗೆ ಗುರುತಿಸಿಕೊಂಡಿದ್ದ ಅವರ ಆಪ್ತ ಬಣದಲ್ಲಿ ಇದ್ದವರೇ ಆ 6 ಜನ. ಅಂದರೆ ಈಗ TMC ವರ್ಸಸ್ TMC ಅಂತ ಆಗಿದೆ. ಅಂದರೆ ಒಳ ರಾಜಕೀಯಗಳು, ಒಳ ಏಟುಗಳು ಹೆಂಗಿರ್ತವೆ ನಮಗೆ ಗೊತ್ತಾಗೋಲ್ಲ. ಹಾಗಾಗಿ ಆ TMC MLAಗೆ ಬೇಕಾದವರೇ ಈ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಅದನ್ನು ಖಂಡಿಸಿ ನಾವೊಂದು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿಯವರೇ ಹೇಳಿದ್ರು ಕೂಡ ಬಂದಿರೋದು 20 ಜನ. 60 ಜನ ಬರಲೇ ಇಲ್ಲ. ಅಂದರೆ ಪಕ್ಷದ ಒಗ್ಗಟ್ಟು ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಬರುತ್ತೆ. ಜೊತೆಗೆ ಈ TMCದು ತಿಥಿದು ಒಡೆ ಪೈಸೆ ಏನಾದರೂ ರೆಡಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಯೂ ಬರುತ್ತೆ. ಇದಕ್ಕೆಲ್ಲ ಇನ್ನು BJPನೇ ಕಾರಣ ಅಂತ ಹೇಳ್ಕೊಂಡು ಓಡಾಡೋದು ಕಾಮನ್ನು, ರಾಜಕೀಯ ಕೆಸರರ ಚಾಟ ಅಂತ ಕರೀತಾರಲ್ಲ. ಆದರೆ BJP ಹೇಳ್ತಾ ಇದೆ, ಇದು ಕರ್ಮ ರಿಟರ್ನ್ ಅಷ್ಟೇ. ನೀವು ಅಧಿಕಾರದಲ್ಲಿದ್ದಾಗ ಜನರನ್ನ ಹೇಗೆ ನೋಡ್ಕೊಂಡಿದ್ರಿ? ಅತ್ಯಾಚಾರಿಗಳ ಪರವಾಗಿ ನಿಂತಿದ್ರಿ, ಹಾಗೆ ಅಮಾಯಕರ ಮೇಲೆ ಹಲ್ಲೆಯನ್ನು ಮಾಡಿದ್ರಿ, ಓಪನ್ ಆಗಿ ಧಮಕಿ ಹಾಕ್ತಿದ್ರಿ, ನಮಗೆ ವೋಟ್ ಹಾಕಿಲ್ಲ ಅಂದರೆ ಏನೆಲ್ಲ ಸಮಸ್ಯೆ ಕೊಡ್ಬೋದು ಅನ್ನೋದನ್ನು ಹೇಳ್ತಿದ್ರಿ. ಈಗ ಜನ ವೋಟನ್ನು ಕೊಟ್ಟಿಲ್ಲ, ಮೇಲಿನ ಏಟನ್ನು ಕೊಡ್ತಿದ್ದಾರೆ ಅಂತ ಅವರು ನುಣುಚಿಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಅನ್ಸೋದಿಲ್ವಾ, ಈ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತಾರೆ. ನಾವು ಆ ಎತ್ತಿನ ಬದಲಾಗಿ ಕುದುರೆ ಅಂತ ಅಂದ್ಕೊಳ್ಳೋಣ. ಈ ಕುದುರೆ ಗೆಲ್ತಾ ಇರುವಾಗ ಅದರ ಬಾಲಕ್ಕೆ ನೇತಾಡೋರು ಎಷ್ಟೊಂದು ಜನ. ಅದೇ ಒಂದು ಕುದುರೆ ಸೋಲಕ್ಕೆ ಶುರುವಾಯಿತು, ಸೋಲ್ತು ಅಂದರೆ ಕತ್ತೆ ಬಾಲ ಕುದುರೆ ಜುಟ್ಟು ಅಂದ್ಕೊಂಡು ಬಿಟ್ಟು ಹೋಗೋರು ಇದ್ದಾರೆ.
ಹಾಗಾಗಿ ಈಗ ಬಹುತೇಕ ಜನ TMCಯಲ್ಲಿ ಇರುವವರು, ಅಲ್ಲಿ MLA ಆಗಿ ಗೆದ್ದವರು ಮಮತಾ ಬ್ಯಾನರ್ಜಿ ಅವರಿಗೆ ರೆಸ್ಪೆಕ್ಟನ್ನು ಕೊಡ್ತಾ ಇಲ್ಲ. ಪಕ್ಷ ನಿಷ್ಠೆ ಅನ್ನೋದಂತೂ ಇಲ್ಲವೇ ಇಲ್ಲ. ಈ ವಿಚಾರವನ್ನು ನಾನು ಹೇಳ್ತಾ ಇಲ್ಲ. ಫೇಸ್ಬುಕ್ ಲೈವ್ಗೆ ಬಂದು ಮಮತಾ ಬ್ಯಾನರ್ಜಿ ಅವರು ಇಷ್ಟುದ್ದ ಭಾಷಣ ಮಾಡಿದ್ದಾರೆ. ಅದರಲ್ಲಿ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ, ತಮ್ಮ ಸ್ವಹಿತಾಸಕ್ತಿಗೆ ಪಕ್ಷದ ಹಿತಾಸಕ್ತಿಯನ್ನು ಬಲಿ ಕೊಡೋ TMC ನಾಯಕರಿದ್ದಾರೆ ಅಂತ. ಅಂದರೆ ಈಗ ಮಮತಾ ಬ್ಯಾನರ್ಜಿ ಅವರು ಸೋತಿರೋರು, ಅಧಿಕಾರ ಇಲ್ಲ, ಏನೇ ತಿಪ್ಪರಲಾಗ ಹಾಕಿದ್ರು, ಆಪರೇಷನ್ TMC ಮಾಡಿದ್ರು ಕೂಡ ಏನು ಮಾಡಿದ್ರು ಅಧಿಕಾರಕ್ಕೆ ಬರೋಕೆ ಆಗೋದಿಲ್ಲ. ಈಗ TMCಯಲ್ಲಿ ಇರೋರಿಗೆ ಕಿಮ್ಮತ್ತೇ ಇಲ್ಲ. ಹೊರಗಡೆ ಹೋದರೆ ಜನರ ಭಯ, ಬರ್ತಾರೆ, ನುಗ್ಗುತ್ತಾರೆ, ಅಟ್ಟಾಡಿಸ್ಕೊಂಡು ಹೊಡಿತಾರೆ, ಹಾಗೆ ಆಸ್ಪತ್ರೆಗೆ ಕಳಿಸ್ತಾರೆ. ಇಷ್ಟೆಲ್ಲ ಇದ್ಮೇಲೆ ಅವರು ಮೀಟಿಂಗಿಗೆ ಹೊರಗೆ ಬರೋಕ್ಕಾಗುತ್ತಾ, ಎಲ್ಲ ಒಂದು ಕಡೆ ಸೇರೋಕ್ಕಾಗುತ್ತಾ? ಮಮತಾ ಬ್ಯಾನರ್ಜಿ ಅವರ ಮಾತನ್ನು ನಂಬಿಕೊಂಡು ಬೀದಿಗೆ ಒಂದು ಪ್ರತಿಭಟನೆ ಮಾಡೋಕ್ಕಾಗುತ್ತಾ? ಇದನ್ನು ಅವರು ಆಲೋಚನೆ ಮಾಡಿರ್ತಾರಲ್ಲ, ಖಂಡಿತ ಮಾಡಿರ್ತಾರೆ. ನೋಡಿ, ಈ ಕಾಲಚಕ್ರ ಅನ್ನೋದು ಎಷ್ಟು ಬೇಗ ತಿರುಗಿ ಹೋಯ್ತು ಅಂತ. ಬೇಗ ಅನ್ನೋಕ್ಕಾಗಲ್ಲ, ಬಟ್ ಅದು ನಿಧಾನಕ್ಕಾದ್ರೂ ತಿರುಗ್ತಾನೆ ಇರುತ್ತೆ. ತಿರುಗಿದಾಗ ಮಾತ್ರ, ಸಾಡೆ ಸಾತಿ ಬೆನ್ನಿಗೆ ಬಿದ್ದಾಗ ಮಾತ್ರ ಅಯ್ಯ ಜನನ ಹೆಣ ಬಂದು ಹೊಡೆದ್ರು ಆಶ್ಚರ್ಯ ಇಲ್ಲ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ವೋ ಈ ಕೂಡಲೇ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.